ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಭಾನುವಾರದ ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಮಾತೆ ಮರಿಯಮ್ಮನವರ ಜಯಂತಿ, ಅವರ ಹುಟ್ಟುಹಬ್ಬ ಇವತ್ತು ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆ. ಸೆಪ್ಟೆಂಬರ್ 8 ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬ ಆಗಿರುತ್ತೆ. ಹಂಗಾಗಿ ಈ ಹಬ್ಬವನ್ನು ಕುಟುಂಬದ ಹಬ್ಬ ಅಂತೇಳಿ ಆಚರಿಸ್ತಾರೆ. ಅದರಲ್ಲೂ ದಕ್ಷಿಣ ಕನ್ನಡದ ಆ ಕಡೆ ಅಂತೂ ತುಂಬಾ ಚೆನ್ನಾಗಿ ಹಬ್ಬನ ಆಚರಿಸ್ತಾರೆ. ಹಂಗಾಗಿ ಇಲ್ಲೂ ಕೂಡ ನಮ್ಮ ಚರ್ಚಲ್ಲೂ ಕೂಡ ಇವತ್ತು ಆಚರಣೆಯನ್ನು ಮಾಡಿದರು. ಆದರೆ ನಾನು ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಇವಾಗ ಸಂಜೆ ನಾನು ಇನ್ನೊಂದು ಪ್ರೇಯರ್ ಮೀಟಿಂಗ್ ಇದೆ, ಅಲ್ಲಿ ಹೋಗ್ತಾಯಿದ್ದೀನಿ. ಹಾಗೆ ಇವತ್ತು ಚರ್ಚಲ್ಲಿ ಹಬ್ಬದ ಪ್ರಯುಕ್ತ ಕಬ್ಬು ಮತ್ತು ಹೊಸ ಭತ್ತವನ್ನು ಕೊಡ್ತಾರೆ. ಆ ಭತ್ತದಿಂದ ಪಾಯಸವನ್ನು ಮಾಡಿ ಮನೇಲಿ ಎಲ್ಲರೂ ಸೇರಿ ಅದನ್ನು ಕುಡಿತಾರೆ ಪಾಯಸನ. ಅದೇ ಇದು ಈ ಹಬ್ಬದ ಒಂದು ವಿಶೇಷ. ಇವತ್ತು ಆ ಪಾಯಸ ನಾನು ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಈ ಪಾಯಸ ಅಂತೇಳಿ ನೋಡಿ. ಭತ್ತವನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಭತ್ತನ ಕುಟ್ಟಿ ಈ ಸಿಪ್ಪೆ ಇರುತ್ತಲ್ಲ, ಭತ್ತದ ಸಿಪ್ಪೆಯನ್ನು ಬೇರೆಪಡಿಸ್ಕೊಬೇಕು. ನಾನಿಲ್ಲಿ ಇವತ್ತು ನೈಲಾನ್ ಸಬ್ಬಕ್ಕಿಯನ್ನು ತಗೊಂಡು ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನೈಲಾನ್ ಸಬ್ಬಕ್ಕಿಯನ್ನು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲಿವರೆಗೂ ಅಂತಂದರೆ ಸಬ್ಬಕ್ಕಿ ಅರಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಸಬ್ಬಕ್ಕಿ ಬೇಯುತ್ತೆ ಹಾಲಲ್ಲಿ. ನೋಡಿ, ಈಗ ಚೆನ್ನಾಗಿ ಅರಳ್ತಾ ಇದೆ ಸಬ್ಬಕ್ಕಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಫಸ್ಟಿಗೆ ಆಲ್ರೆಡಿ ನಾವು ಹುರಿದಿರುವಂಥ ಸಬ್ಬಕ್ಕಿಯನ್ನು ಅದೇ ಮಾಡಬೇಕಾಗುತ್ತೆ. ನಾನೀಗ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸಬ್ಬಕ್ಕಿ ಅರಳೋ ಟೈಮಲ್ಲಿ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಇಟ್ಕೊಂಡ್ರೆ ಬೇಗನೆ ಒಂದು ಸೈಡಲ್ಲಿ ನಾವಿಲ್ಲಿ ಕಸ್ಟರ್ಡ್ ಪೌಡ್ರನ್ನ 1 ರಿಂದ 1.5 ಸ್ಪೂನು ಫ್ರೈ ಮಾಡಿರುವಂಥ ನಾವು ಸಬ್ಬಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಇಲ್ಲಿ ಕಾಯಿಸಕ್ಕಿಟ್ಟಿದ್ದಂಥ ಹಾಲು ಕುದೀತಾ ಇದೆ ನೋಡಿ. ನಾನಿಲ್ಲಿ ಒಂದು ಸೈಡಲ್ಲಿ ಕುದಿತಾ ಇರೋ ಹಾಲಿಗೆ ಇಟ್ಕೊಂಡಿದ್ದೀನಿ. ಎಷ್ಟು ಸ್ವೀಟನ್ನು ತಿಂತೀರಾ ಅದ್ರ ತಕ್ಕಂತೆ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಒಂಚೂರು ಸ್ವೀಟ್ ಕಡಿಮೆನೇ ತಿನ್ನೋದು, ಹಾಗಾಗಿ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ನಾವು ಇಲ್ಲಿ ಹುರಿದಿಟ್ಟಿರುವಂಥ ಸಬ್ಬಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾವು ಸಬ್ಬಕ್ಕಿ ಚೆನ್ನಾಗಿ ಹುರಿದಿಟ್ಕೊಳ್ಳೋದ್ರಿಂದ ಬೇಗನೆ ಹಾಲಲ್ಲಿ ಬೇಯುತ್ತೆ. 1 ರಿಂದ 1.5 ನಿಮಿಷದಲ್ಲೇ ಸಬ್ಬಕ್ಕಿ ಬೆಂದೋಗುತ್ತೆ. ಸಬ್ಬಕ್ಕಿ ಹಾಕಿ 1-2 ನಿಮಿಷದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಕಸ್ಟರ್ಡ್ ಪೌಡ್ರನ್ನು ಕೂಡ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ ತಕ್ಷಣ ಅದು ಹಂಗೆ ಬಿಟ್ಟರೆ ಅದು ಗಂಟು ಆಗಿಬಿಡುತ್ತೆ. ಈಗ ನಾವು ಕುಟ್ಟಿ ಎತ್ತಿಟ್ಟಿದ್ದಂಥ ಭತ್ತದ ಪುಡಿ ಇದೆಯಲ್ಲ, ಭತ್ತದ ಅಕ್ಕಿಯನ್ನು ಬಿಡಿಸ್ಕೊಂಡಿದ್ದಂಥ ಭತ್ತವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನು ಹಾಕ್ಕೊಂಡು 1-2 ರಿಂದ 3 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಪಾಯಸ ರೆಡಿಯಾಗುತ್ತೆ. ನಾನಿಲ್ಲಿ 1-2 ಕಲ್ಲುಪ್ಪಿನ ಅರಳನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಕೂಡ ಹಾಕಿ ನೋಡಿ. ಪಾಯಸ ಮಾಡೋ ಟೈಮಲ್ಲಿ ಒಂದು ಚಿಟಿಕೆ ಉಪ್ಪಿನ ಪುಡಿ ಅಥವಾ ಒಂದು ಕಲ್ಲುಪ್ಪಿನ ಅರಳನ್ನು ಹಾಕಿ ನೋಡಿ. ಟೇಸ್ಟ್ ಒಂದು ರೀತಿ ಡಿಫ್ರೆಂಟಾಗಿ ಬರುತ್ತೆ ನೋಡಿ. ಈಗ ಪಾಯಸ ರೆಡಿ ಆಯಿತು. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಪಾಯಸ ರೆಡಿಯಾಗುತ್ತೆ. ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡ್ಕೊಂಡಿದ್ದೆ. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವಂತಹ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಖಂಡಿತಿ ಮಾಚಿನೆ
ಮಾತೆ ಮರಿಯಮ್ಮನವರು ನಿಷ್ಕಳಂಕರು ಹೌದು, ಪಾಪ ವಿಮುಕ್ತರು ಹೌದು, ಪಾಪರಹಿತ ಜನ್ಮ ತಾಳಿದ್ದು ಹೌದು. ಆದರೆ ದೇವರ ಪಾವನಕ್ಕೆ ಅವರು ಸವಾಲು ಅಲ್ಲ. ಮಾತೆ ಮರಿಯಮ್ಮನಿಗೆ ಘನ ಮಾನ, ದೇವರಿಗೆ ಯೇಸು ಕ್ರಿಸ್ತರಿಗೆ ಆರಾಧನಾ ನಮನ. ಪುನಃ ಹೇಳುತ್ತೀನಿ, ಕೇಳಿದರೆ ಮಾತೆ ಮರಿಯಮ್ಮರವರಿಗೆ ಘನ ಮಾನ, ಪ್ರಭು ಯೇಸು ಕ್ರಿಸ್ತರಿಗೆ ದೇವರಿಗೆ ಆರಾಧನಾ ನಮನ. ಇದು ಮರಿ ಶಕ್ತಿಯನ್ನು ಅವರಿಗೆ ದಯಪಾಲಿಸುವುದೆಂದು ಪ್ರಾರ್ಥಿಸುತ್ತೇವೆ. ಆರೋಗ್ಯ ಮಾತೆಯೇ, ಎಲ್ಲ ಅಸ್ವಸ್ಥರು, ವೃದ್ಧರು ಹಾಗೂ ನಿರ್ಗತಿಕರಿಗಾಗಿ ಹಾಗೆ ಇಲ್ಲಿ ಪ್ರೇಯರ್ ಮೀಟಿಂಗ್ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಕೆಲವರು ಹರಕೆ ಮಾಡ್ಕೊಂಡಿರ್ತಾರಲ್ವ, ಅಂಥವರ ಭಕ್ತಾದಿಗಳೆಲ್ಲ ಸೇರಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದರು. ಊಟಕ್ಕೆ ಬಿರಿಯಾನಿ ಮತ್ತು ಜಿಲೇಬಿ ಸ್ವೀಟು ಮತ್ತು ಕೇಕು, ಪಪ್ಸು ಇದನ್ನೆಲ್ಲ ಮಾಡಿಸಿದ್ರು. ನಾನು ಕೂಡ ಪ್ರಸಾದ ಇಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಸರಿ ಒಂದು ರೌಂಡ್ ಅಮ್ಮನ ಮನೆ ಹತ್ರ ಹೋಗಿ ಬರೋಣ ಅಂತೇಳ್ಬಿಟ್ಟು ಇದನ್ನೆಲ್ಲ ತೊಗೊಂಡೋಗಿ ಮನೇಲಿ ಇಟ್ಟು ಸೀದಾ ಅಮ್ಮನ ಮನೆ ಹತ್ರ ಹೋದೆ. ಅಮ್ಮನ ಮನೆ ಹತ್ರ ಹೋಗುವಾಗ ಪಕ್ಕದಲ್ಲೇ ಗಣೇಶನ ಕೂರಿಸಿದ್ದಾರೆ. ಏನು ವಿಶೇಷ ಅಂತಂದರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಜೊತೆಯಲ್ಲಿ ಕೂರಿಸಿ ಗಣೇಶನ ಕೂರಿಸಿದ್ರು. ತುಂಬಾ ಖುಷಿಯಾಯಿತು ನೋಡಿ. ಸರಿ ಅಮ್ಮನೆಲ್ಲ ಮಾತಾಡಿಸ್ಕೊಂಡು, ಅಮ್ಮ ಸ್ವಲ್ಪ ಕರ್ಜಿಕಾಯಿ ಮತ್ತು ಹಾಗಲಕಾಯಿ ಪಲ್ಯ ಎಲ್ಲ ಮಾಡಿದ್ದೀನಿ, ತೊಗೊಂಡೋಗುವಂತೆ ಬಾ ಅಂಥೇಳಿ ಕರೆದ್ರು. ಸರಿ ಅಂಥೇಳಿ ಹೋದಾಗ ಗಣೇಶ ಮತ್ತು ನಮ್ಮ ಪುನೀತ್ ರಾಜ್ಕುಮಾರನ್ನ ನೋಡಿ ತುಂಬಾ ಖುಷಿಯಾಯಿತು. ಎಲ್ಲ ಒಳ್ಳೆ ಕೆಲಸದಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇಡ್ತಾರೆ. ಅದು ತುಂಬಾ ಒಂದು ರೀತಿಲಿ ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸರಿ ಅಮ್ಮನ ಹತ್ರ ಎಲ್ಲ ಈಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟ್ವಿ. ಈಗ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೆ ಮನೆ ಕಡೆ ಹೊರಡಬೇಕಾದ್ರೂ ಅಷ್ಟೇ ಗಣೇಶ ಬಿಡೋದಕ್ಕೆ ತಗೊಂಡೋಗ್ತಾಯಿದ್ರು. ಎಲ್ಲ ಕಡೆ ಗಣೇಶನ ಕೂರಿಸಿರ್ತಾರಲ್ಲ, ಅದು ನೋಡೋಕ್ಕೆ ಚೆಂದ, ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ. ಹಾಗೆ ಮನೆಗೆ ಬಂದು ತೊಗೊಂಡು ಬಂದಿದ್ದ